14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡುವಾಗ ಸಿಗುವಂತಹ ಅಷ್ಟಲಿಂಗಗಳ ಬಗ್ಗೆ ನಿಮಗೆ ಗೊತ್ತಾ? ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಗಿರಿ ಪ್ರದಕ್ಷಿಣೆನ ನಾನು ಕೇವಲ 3 ಗಂಟೆ 45 ನಿಮಿಷದಲ್ಲಿ ಪೂರ್ತಿ ಮಾಡಿದೆ. ನಾನು ರಾತ್ರಿ 8:00ವರೆಗೆ ರಾಜಗೋಪುರದ ಮುಂದೆ ಕರ್ಪೂರದ ಆರತಿ ಬೆಳಗಿ ಗಿರಿ ಪ್ರದಕ್ಷಿಣೆನ ಶುರು ಮಾಡಿದ್ದು. ಈ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯಲ್ಲಿ ನಿಮ್ಗೆ ಅಷ್ಟಲಿಂಗಗಳಿರೋ ದೇವಾಲಯಗಳು ಸಿಗುತ್ತೆ. ರಾಜಗೋಪುರದಿಂದ ಪ್ರದಕ್ಷಿಣೆ ಶುರು ಮಾಡಿದಾಗ ಮೊದಲಿಗೆ ಸಿಗೋದು ಇಂದ್ರಲಿಂಗ, ನಂತರ ಅಗ್ನಿಲಿಂಗ, ಯಮಲಿಂಗ, ನಿರುತಲಿಂಗ, ನಂತರ ವರುಣ, ವಾಯು, ಕುಬೇರ, ಈಶಾನ್ಯ ಲಿಂಗನ ದಾಟಿ ಮತ್ತೆ ರಾಜಗೋಪುರಕ್ಕೆ ಬಂದ್ರೆ ನಿಮ್ಮ ಗಿರಿ ಪ್ರದಕ್ಷಿಣೆ ಪೂರ್ತಿ ಆಗುತ್ತೆ. ಈ 8 ಲಿಂಗಗಳು ಅಷ್ಟ ದೇವತೆ ಹಾಗೂ ಅಷ್ಟ ದಿಕ್ಕಿನ ಸಂಕೇತ ಆಗಿದ್ದು ಅರುಣಾಚಲೇಶ್ವರ ಬೆಟ್ಟಕ್ಕೆ ರಕ್ಷಾ ಕವಚ ತರ ಇದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ದಾರಿಲಿ ಕೈಗೆ ಹಸಿರು ಗಾಜಿನ ಬಳೆ ತೊಡಸ್ಕೊಂಡೆ. ಇನ್ನೊಂದು ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಈ ಮುದ್ದಾಗಿರೋ ಜಿಂಕೆಗಳೆಲ್ಲ ನೋಡಕ್ ಸಿಕ್ತು. ನಿಜ ಹೇಳ್ಬೇಕಂದ್ರೆ ಗಿರಿ ಪ್ರದಕ್ಷಿಣೆ ಶುರು ಮಾಡಿದಾಗ ಮನ್ಸಲ್ಲಿ ತುಂಬಾ ಭಯ ಇತ್ತು, ಎಷ್ಟೊತ್ತಾಗುತ್ತೋ, ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ. ನನಗೆ ವಾಕ್ ಮಾಡಿ ತುಂಬಾ ಅಭ್ಯಾಸ ಇದೆ, ಬಟ್ ಬರಿಗಾಲಲ್ಲಿ ಯಾವತ್ತೂ ನಡೆದಿಲ್ಲ ನಾನು. ಅದೇ ನಂಗೆ ತುಂಬಾ ಭಯ ಆಗ್ತಿದೆ. ಮೊದಲೇ ಹೇಳ್ದಾಗೆ ಕೇವಲ 3 ಅವರ್ 45 ನಿಮಿಷದಲ್ಲಿ ಗಿರಿ ಪ್ರದಕ್ಷಿಣೆ ಮುಗಿಸಿ ರಾಜಗೋಪುರದಲ್ಲಿದ್ದೆ ನಾನು ಜಾಸ್ತಿ ಎಲ್ಲೂ ಕೂತ್ಕೊಳ್ಳಿಲ್ಲ. ಒಂದ್ ಕಡೆ ಊಟಕ್ಕೆ ಅಂತ ಕೂತ್ರೆ, ಇನ್ನೊಂದ್ ಕಡೆ ಒಂದು 5 ರಿಂದ 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿದ್ದೀನಿ ಅಷ್ಟೇ. ಇದನ್ನ ನಾನು ಹೇಳಲೇಬೇಕು, ಗಿರಿ ಪ್ರದಕ್ಷಿಣೆ ಮಾಡೋ ರೋಡ್ ಎಲ್ಲ ತುಂಬಾ ಕ್ಲೀನ್ ಆಗಿದೆ. ಹಾಗೆ ಪ್ರತಿಯೊಂದು ಕಿಲೋಮೀಟರ್ಗೂ ಕೂಡ ವಾಶ್ರೂಮ್ಸ್ ಇದೆ, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಬಟ್ ಚಿಕ್ಕದಾಗಿರೋ ಕಲ್ಲು ಮಣ್ಣೆಲ್ಲ ಕಾಲಿಗೆ ಚುಚ್ಕೊಳ್ಳುತ್ತಲ್ವಾ, ಅದೇ ಸ್ವಲ್ಪ ಕಷ್ಟ ಅನ್ಸೋದು. ಲಾಸ್ಟ್ 1 ಅವರ್ ಅಂತೂ ಸಿಕ್ಕಾಬಟ್ಟೆ ಕಷ್ಟ ಅನ್ನಿಸ್ತು. ಇದನ್ನೆಲ್ಲ ದಾಟಿ ಮತ್ತೆ ಈ ಜಾಗಕ್ಕೆ ಬಂದು ನಿಂತಾಗ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ? ನೀವ್ ಯಾರಾದ್ರೂ ಇನ್ನು ಗಿರಿ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಆದಷ್ಟು ತಂಪು ಹೊತ್ತಲ್ಲಿ ಪ್ರದಕ್ಷಿಣೆನ ಶುರು ಮಾಡಿ. ಹಾಗೆ ತುಂಬಾ ಕಂಫರ್ಟಬಲ್ ಆಗಿರೋ ಬಟ್ಟೆಗಳನ್ನ ಚೂಸ್ ಮಾಡಿ.